ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ದೇವದೇವ ಮಹಾದೇವ ಶ್ರುತಂ ಮೇ ಭಗವನ್ನಿದಂ ಆತ್ಮನೋ ಜಾತಿ ಸಂಬಂಧಂ ಬ್ರೂಹಿ ಸ್ತ್ರೀ ಪುರುಷಾಂತರೇ. ಸ್ತ್ರೀ ಪ್ರಾಣ ಪುರುಷ ಪ್ರಾಣ ಏಕಸ್ಸ ಪೃಥಗೇವ ವಾ ಯೇಷ ಮೇ ಸಂಶಯೋ ದೇವ ತಮ್ಮೇಚ್ಛೇತ್ತುಂ ತ್ವಮರ್ಹಸಿ. ಪಾರ್ವತಿ ಕೇಳ್ತಾ ಇದ್ದಾಳೆ, ದೇವದೇವ ಮಹಾದೇವ, ನೀನು ಹೇಳಿದ್ದನ್ನೆಲ್ಲವನ್ನೂ ಕೂಡ ನಾನು ಕೇಳಿದ್ದೇನೆ. ಆತ್ಮನಿಗೆ ಜಾತಿಯ ಸಂಬಂಧ ಹೇಗೆ? ಗಂಡು ಮತ್ತೆ ಹೆಣ್ಣಿನಲ್ಲಿ ಹೇಗೆ? ಇವಾಗ ಆತ್ಮನಿಗೆ ಅಂದರೆ ಇವಾಗ ಬ್ರಾಹ್ಮಣನಾಗಿ ಹುಟ್ಟಿದವ ಮುಂದೆ ಯಾವತ್ತೂ ಬ್ರಾಹ್ಮಣನಾಗಿಯೇ ಹುಟ್ಟುತ್ತಾನ? ಕ್ಷತ್ರಿಯನಾಗಿ ಹುಟ್ಟಿದವ ಯಾವತ್ತೂ ಕ್ಷತ್ರಿಯನಾಗಿಯೇ ಇರ್ತಾನ? ಹೇಗೆ? ಒಂದು ಸರ್ತಿ ಬ್ರಾಹ್ಮಣ ಅಂತ ಹುಟ್ಟುಬಿಟ್ರೆ ಯಾವತ್ತೂ ಬ್ರಾಹ್ಮಣನಾಗಿರ್ತಾನ ಅವನು. ಇನ್ನು ಹೆಣ್ಣು ಮತ್ತೆ ಗಂಡುಗಳಲ್ಲಿ ಏನು ವ್ಯತ್ಯಾಸ? ಹೆಣ್ಣಾದವಳು ಗಂಡಾಗ್ತಾಳ, ಗಂಡಾದವಳು ಹೆಣ್ಣಾಗ್ತಾಳ? ಈ ಒಂದು ಸಂದೇಹವನ್ನು ಪರಿಹರಿಸಬೇಕು. ಯಾಕೆಂದ್ರೆ ಇವರೆಲ್ಲ ಆಡೋದು ನೋಡಿದ್ರೆ ಬ್ರಾಹ್ಮಣ ಯಾವಾಗಲೂ ಬ್ರಾಹ್ಮಣನಾಗಿಯೇ ಹುಟ್ಟುತ್ತಾನೆ ಅಂತ ಇವರು ಅಂದ್ಕೊಂಡಿದ್ದಾರೆ ಕಾಣುತ್ತೆ. ಅದರಿಂದಾಗಿ ಯಾವತ್ತೋ ಏನೋ ಆಗಿ ಹೋಗಿದ್ದೆ ಅಂತ ಅಂದುಕೊಂಡು ಇವತ್ತಿನ ಬ್ರಾಹ್ಮಣರನ್ನು ದ್ವೇಷ ಮಾಡ್ತಾ ಇದ್ದಾರೆ. ಈಗ ಹೊಸ ನೆರೇಟಿವ್ ಒಂದು ಶುರು ಮಾಡಿದ್ದಾರೆ, ನಾವು ಬ್ರಾಹ್ಮಣರನ್ನು ದ್ವೇಷಿಸಲ್ಲ, ಬ್ರಾಹ್ಮಣ್ಯವನ್ನು ದ್ವೇಷಿಸ್ತೇವೆ ಅಂತ. ಅದಕ್ಕೇನರ್ಥವೋ ಅವ್ರನ್ನೇ ಕೇಳಬೇಕು. ಆದರೆ ಈ ಸಂದೇಹ ನೋಡಿ ಬರೋದು ಹೀಗೆ, ಇಲ್ಲಿಯೇ ಕೇಳಿದ್ದಾರೆ, ಆತ್ಮನಿಗೆ ಹುಟ್ಟಿನ ಸಂಬಂಧ ಹೇಗೆ? ವಿಶೇಷವಾಗಿ ಸ್ತ್ರೀತ್ವ ಮತ್ತೆ ಪುಂಸ್ತ್ವ. ಈ ಬ್ರಾಹ್ಮಣನಾಗಿ ಹುಟ್ಟೋದು, ಆಮೇಲೆ ಕರ್ಮದಿಂದ ಕ್ಷತ್ರಿಯನಾಗೋದು, ಅಥವಾ ಅದಕ್ಕಿಂತ ನೀಚ ಯೋನಿಗೆ ಹೋಗೋದು, ಅದನ್ನೆಲ್ಲ ಹೇಳಿಬಿಟ್ಟಿದ್ದಾರೆ. ಅದರಿಂದಾಗಿ ಮಹಾರುದ್ರ ದೇವರು ಅದರ ಬಗ್ಗೆ ಹೇಳಲಿಲ್ಲ. ಈ ಸ್ತ್ರೀ ಮತ್ತೆ ಪುರುಷ ಇವ್ರ ಬಗ್ಗೆ ಮಾತ್ರ ಹೇಳುತ್ತಾರೆ. ಗಂಡು ಯಾವಾಗಲೂ ಗಂಡಾಗೆ ಹುಟ್ಟುತ್ತಾನ, ಹೆಣ್ಣು ಗಂಡಾಗುತ್ತಾಳ? ಇದೆಲ್ಲ ಪ್ರಶ್ನೆ. ತದಹಂತೆ ಪ್ರವಕ್ಷ್ಯಾಮಿ ಶೃಣು ಸರ್ವಂ ಸಮಾಹಿತ ಸ್ತ್ರೀತ್ವಂ ಪುಂಸ್ತ್ವಮಿತಿ ಪ್ರಾಣೇ ಸ್ಥಿತಿರ್ನಾಸ್ತಿ ಸುಭೇಕ್ಷಣೆ. ಅಲ್ಲಿ ಕೇಳಿರೋದು ಸ್ತ್ರೀ ಪ್ರಾಣ ಪುರುಷ ಪ್ರಾಣ ಏಕಸ್ಥ ಪೃಥಗೇವವ ಅಂತ. ಪ್ರಾಣ ಅಂದರೆ ಪ್ರೇರಕ ಅಂತ ಅರ್ಥ. ಪರಮಾತ್ಮನಲ್ಲಿ ಆ ತರಹದ ಒಂದು ವಿಭೇದ ಇದೆಯೇ ಅಂದರೆ ಇಲ್ಲ ಅಂತ ಹೇಳ್ತಾರೆ. ಸ್ತ್ರೀತ್ವಂ ಪುಂಸ್ತ್ವಮಿತಿ ಪ್ರಾಣೇ ಸ್ಥಿತಿರ್ನಾಸ್ತಿ ಶುಭೇಕ್ಷಣೆ. ಪರಮಾತ್ಮನಲ್ಲಿ ಸ್ತ್ರೀಯರಲ್ಲಿ ಸ್ತ್ರೀತ್ವವನ್ನು ಹೊಂದುವ ಕರ್ಮ,
ಪುರುಷರಲ್ಲಿ ಪುರುಷತ್ವವನ್ನು ಹೊಂದುವ ಕರ್ಮ ಇವುಗಳಿಲ್ಲ. ಆದರೆ ದೇವರು ಸ್ತ್ರೀಯೂ ಹೌದು ಪುರುಷನೂ ಹೌದು. ದೇವರು ಪುರುಷನೂ ಹೌದು ಸ್ತ್ರೀಯೂ ಹೌದು. ದೇವರು ಪುರುಷ ಮಾತ್ರ ಅಂತ ಹೇಳಿ ಅದೆಲ್ಲ ಆ ತರಹ ಎಲ್ಲ ಹೇಳೋದು ಸೆಮಿಟಿಕ್ ರಿಲಿಜನ್ಗಳು. ನಾವು ಹಾಗೆ ಯಾವತ್ತೂ ಹೇಳಲಿಲ್ಲ. ಸ್ತ್ರೀತ್ವ ಮತ್ತೆ ಪುರುಷತ್ವ ಎರಡೂ ದೇವರಿಗಿದೆ. ಆದರೆ ಅದೆರಡೂ ಕರ್ಮದಿಂದ ಬರಲಿಲ್ಲ. ಇವಾಗ ಪುರುಷನಾಗಿದ್ದವನು ಉತ್ಕಟವಾದ ಪಾಪ ಮಾಡಿದರೆ ಅವನಿಗೆ ಒಲ್ಲದ ಸ್ತ್ರೀತ್ವ ಬರುತ್ತೆ. ಈಗ ಲಿಂಗವನ್ನು ಏನು ಬದಲಾಯಿಸಿಕೊಳ್ತಾರೆ ಅವರು ಅನುಕಂಪೆಗೆ ಅರ್ಹರು. ಯಾಕೆಂದ್ರೆ ಅತ್ಯಂತ ಪ್ರೀತಿಸುವ ತಮ್ಮ ಶರೀರವನ್ನೇ ದ್ವೇಷಿಸಿಕೊಳ್ತಾರೆ. ನಾವೆಲ್ಲ ಇದೆಲ್ಲ ಮಾಡ್ತಾ ಇರೋದು ಯಾಕೆಂದ್ರೆ ನಮ್ಮ ಶರೀರವನ್ನು ನಾವು ಅಷ್ಟು ಪ್ರೀತಿಸ್ತಾ ಇದ್ದೇವೆ. ಅದರಿಂದಾಗಿ ಇದು ಆಗತ್ತೆ, ಇದು ಆಗಲ್ಲ. ಇದು ದೇಹದ ಮೇಲಿನ ಪ್ರೀತಿ. ಆ ದೇಹಕ್ಕೂ ಮನಸ್ಸಿಗೂ ಸರಿ ಹೊಂದದೇ ಇರೋದು ಎಂತಹ ಕರ್ಮ, ಅದು ಎಂತಹ ಹಿಂಸೆ. ದೇವರಿಗೆ ಈ ರೀತಿಯಾದ ಕರ್ಮಜನ್ಯವಾದ ಸ್ತ್ರೀತ್ವವೋ ಪುರುಷತ್ವವೋ ಬರಲಿಲ್ಲ. ನಿರ್ವಿಕಾರ ಸದೈವಾತ್ಮ ಸ್ತ್ರೀತ್ವಂ ಪುಂಸ್ತ್ವಂ ನಚಾತ್ಮನಿ. ದೇವರು ನಿರ್ವಿಕಾರ, ಕರ್ಮದಿಂದ ಹೆಣ್ಣು ಮತ್ತೆ ಗಂಡು ಆಗೋಲ್ಲ. ಕರ್ಮ ಪ್ರಕಾರೇಣ ತಥಾ ಜಾತ್ಯಾಂ ಪ್ರಜಾಯತೆ. ಕರ್ಮದಿಂದ ಯಾವತ್ತೂ ಕೂಡ ಹುಟ್ಟೋಲ್ಲ. ಕೃತ್ವಾತು ಪೌರುಷಂ ಕರ್ಮ ಸ್ತ್ರೀ ಪುಮಾನಪಿ ಜಾಯತೆ. ಸ್ತ್ರೀಭಾವಯುಕ್ ಪುಮಾನ್ ಕೃತ್ವ ಕರ್ಮಣ ಪ್ರಮದ ಭವೇತ್. ಸ್ತ್ರೀ ಒಬ್ಬಳು ಪುರುಷನ ಜೊತೆಗೆ ಪುರುಷಳಾಗಬಹುದು. ಉದಾಹರಣೆಗೆ ಶಿಖಂಡಿ. ಸ್ತ್ರೀಭಾವಯುಕ್ ಪುಮಾನ್ ಕೃತ್ವ. ಒಬ್ಬ ಪುರುಷ ಸ್ತ್ರೀ ಭಾವವನ್ನು ಹೊಂದಿದರೆ ಮತ್ತೆ ಮುಂದಣ ಜನ್ಮದಲ್ಲಿ ಹೆಣ್ಣಾಗುತ್ತಾನೆ. ಆ ಹೆಣ್ಣಾಗಿರ್ತಾನೆ, ಅವನ ಮನೋಭಾವ ಮನೋಧರ್ಮ ಇವೆಲ್ಲ ಹೆಣ್ಣಿಗೆ ಒಗ್ಗುತ್ತಾ ಇರಲ್ಲ. ಇದೇ ಹಿಂಸೆ ಅಂದರೆ. ಅದರಿಂದ ಕರ್ಮ ದೇವರಿಗೆ ಕರ್ಮದಿಂದ ಸ್ತ್ರೀತ್ವ ಇಲ್ಲ, ಪುರುಷತ್ವವಿಲ್ಲ. ಅದಕ್ಕೆ ಉಮೆ ಕೇಳಿದಳು, ಭಗವನ್ ಸರ್ವಲೋಕೇಶ ಕರ್ಮಾತ್ಮಾನ ಕರೋತಿ ಚೇತ್ ಕೋನ್ಯ ಕರ್ಮ ಕರೋ ದೇಹೇ ತನ್ಮೇ ತ್ವಂ ವಕ್ತುಮರ್ಹಸಿ. ಓಹೋ, ಹಾಗಾದರೆ ದೇವರು ಕರ್ಮವನ್ನು ಮಾಡೋದಿಲ್ಲ ಅಂದರೆ ಹಾಗಾದರೆ ಈ ದೇಹದಲ್ಲಿ ಕರ್ಮ ಮಾಡುವವರು ಯಾರು ಅಂತ ಕೇಳಿದ್ಲು. ಕರ್ಮ ಮಾಡೋನು ಜೀವ ಇದ್ದಾನೆ. ಆ ಕರ್ಮಕ್ಕೆ ದೇವರು ಹೊಣೆ ಆಗೋದಿಲ್ಲ, ಕರ್ಮದ ಲೇಪ ಇಲ್ಲ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇರೋದು. ರುದ್ರದೇವರು ಶ್ರೀ ಮಹೇಶ್ವರ ಶೃಣುಭಾಮಿನಿ ಕರ್ತಾರಂ ಆತ್ಮಾಹಿನ ಚ ಕರ್ಮಕೃತ್ ಪ್ರಕೃತ್ಯಾ ಗುಣಯುಕ್ತೇನ ಕ್ರಿಯತೆ ಕರ್ಮ ನಿತ್ಯತಃ. ಭಾಮಿನಿ ಕರ್ತಾರಂ ಶೃಣು, ಜೀವನ ಬಗ್ಗೆ ಕೇಳು. ಆತ್ಮಾಹಿನ ಹಿ ಕರ್ಮಕೃತ್, ದೇವರು ಏನಿದ್ದಾನೆ ಅವನು ಕರ್ಮದ ಫಲವಕ್ಕೆ ಒಳಗಾಗೋದಿಲ್ಲ. ಪ್ರಕೃತ್ಯ ಗುಣಯುಕ್ತೇನ ಕ್ರಿಯತೆ ಕರ್ಮ ನಿತ್ಯಶಃ. ಸತ್ವರಜಸ್ತಮೋ ಗುಣಗಳಿಂದ ಪ್ರಕೃತಿಯಿಂದ ಕೂಡಿಕೊಂಡು, ಪ್ರಕೃತಿ ಅಂದರೆ ಪೂರ್ವ ಸಂಸ್ಕಾರ, ಅವುಗಳಿಂದ ಕೂಡಿಕೊಂಡು ಮಾಡುವ ಕರ್ಮಗಳಿಗೆ ಜೀವ ಹೊಣೆಯಾಗ್ತಾನೆ. ಆ ಕರ್ಮದ ಲೇಪ ಅವನಿಗಿದೆ. ಶರೀರಂ ಪ್ರಾಣಿನಾಂ ಲೋಕೆ ಯಥಾ ಪಿತ್ತ ಕಫಾನಿಲೈಃ ವ್ಯಾಪ್ತಮೇಭಿಸ್ತ್ರಿಭಿರ್ದೋಷೈಃ
ತಥಾ ವ್ಯಾಪ್ತಂ ತ್ರಿಭಿರ್ಗುಣೈ. ಈ ಕರ್ಮವೂ ಕೂಡ ರಿಯಾಕ್ಷನರಿ ಮೋಡಲ್ಲಿರೋದು. ದೇಹ ಅನ್ನೋದು ಜೀವನಿಗೆ ವಾತ ಪಿತ್ತ ಕಫ ಇವುಗಳಿಂದ ಕೂಡಿಕೊಂಡಿದೆ. ಇವುಗಳ 3 ದೋಷ ಇದೆ. ಇವುಗಳಿಗೆ ಪೋಷಕವಾಗಿ 3 ಗುಣ ಇದೆ. ಸತ್ವಂ ರಜಸ್ತಮಶ್ಚೈವ ಗುಣಾಸ್ತ್ವೇತೆ ಶರೀರಿಣಃ ಪ್ರಕಾಶಾತ್ಮಕಮೇತೆ ಚಾಂ ಸತ್ವಂ ಸತತಮಿಷ್ಯತೆ. ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣ ಜ್ಞಾನ ಸ್ವಭಾವ, ಜ್ಞಾನ ಕೇಂದ್ರಿತವಾದದ್ದು. ರಜೋ ದುಃಖಾತ್ಮಕಂ ತತ್ರ ತಮೋ ಮೋಹಾತ್ಮಕಂ ಸ್ಮೃತಂ. ರಜೋಗುಣ ಸುಖ ದುಃಖ ಕೇಂದ್ರಿತವಾದದ್ದು, ತಮೋಗುಣ ಮೋಹ ಕೇಂದ್ರಿತವಾದದ್ದು. ತೀವ್ರವಾದ ಅಜ್ಞಾನ ಇತ್ತು ಅಂದರೆ ಅಲ್ಲಿ ತಾಮಸ ಇದೆ ಅಂತ. ಒಬ್ಬ ಸಾತ್ವಿಕನಾದ ಜೀವನಿಗೂ ಕೂಡ ಈ ತಮೋಗುಣ ಕಾಡಬಹುದು. ಅತ್ಯಂತ ಸಾತ್ವಿಕನಾದ ಜೀವನಿಗೂ ರಜೋಗುಣ ಕಾಡಬಹುದು. ಅತ್ಯಂತ ತಾಮಸನಾದವನಿಗೆ ಸುತ್ತಲೂ ತಮಸ್ಸು ಇರುತ್ತೆ, ಸುತ್ತಲೂ ಸತ್ವ ಇರುತ್ತೆ. ಆದರೆ ಆ ಸತ್ವ ಇಷ್ಟಪಡೋಲ್ಲ ಅವನು. ಸತ್ವವನ್ನು ಯಾರು ಇಷ್ಟಪಡೋದಿಲ್ಲ, ಯಾರು ಜ್ಞಾನದ ಬಗ್ಗೆ ಗಮನ ಹೋಗೋಲ್ಲ, ಅವರು ನಿಜವಾಗಿಯೂ ಕೂಡ ಕ್ಷಮ್ಯರು. ಅಯ್ಯೋ ಪಾಪವೇ ಅಂತ ಅನ್ಕೊಳ್ಬೇಕು. ಜ್ಞಾನದ ಬಗ್ಗೆ ಮನಸ್ಸು ಅಂದರೆ ಅದನ್ನು ಗ್ರಹಿಸುವಂತಹ ಇದೇ ಇರಲ್ಲ. ಆದರೆ ದ್ವೇಷ ಮಾಡ್ತಾರಲ್ಲ, ಅವರಿಂದ ದೂರ ಇದ್ದಷ್ಟು ಒಳ್ಳೆಯದು. ಜ್ಞಾನವನ್ನು ದ್ವೇಷ ಮಾಡುವ ಜನಾಂಗ ಇವೆ. ಸತ್ಯಂ ಪ್ರಾಣಿದಯಾ ಶೌಚಂ ಶ್ರೇಯ ಪ್ರೀತಿ ಕ್ಷಮಾದಮಃ ಏವಮಾದಿ ತಥಾನ್ಯಚ್ಚ ಕರ್ಮ ಸಾತ್ವಿಕ ಮುಚ್ಚತೆ. ಸತ್ಯ, ಪ್ರಾಣಿಗಳ ಮೇಲಿನ ದಯೆ, ಶೌಚ, ಪರಲೋಕದ ಬಗೆಗಿನ ಚಿಂತನೆ, ಪ್ರೀತಿ, ಕ್ಷಮೆ, ಇಂದ್ರಿಯ ನಿಗ್ರಹ ಇವುಗಳಿದ್ರೆ ಸಾತ್ವಿಕ. ದಾಕ್ಷಂ ಕರ್ಮ ಪರತ್ವಂಚ ಲೋಭೋ ಮೋಹೋ ವಿಧಿಂ ಪ್ರತಿ ಕಲತ್ರ ಸಂಗೋ ಮಾಧುರ್ಯಂ ನಿತ್ಯಮೈಶ್ವರ್ಯ ಲುಬ್ಧತಾ ರಜಸಶ್ಚ ಉದ್ಭವಂ ಚೈತತ್ ಕರ್ಮ ನಾನಾವಿಧಂ ಸದಾ. ದಾಕ್ಷ್ಯ ಕೇಪಬಿಲಿಟಿ, ಕರ್ಮವೇ ಪ್ರಧಾನ, ಜ್ಞಾನ ಇಲ್ಲವೇ ಇಲ್ಲ, ಕರ್ಮವೇ ಕೇಂದ್ರ. ಲೋಭ, ವಿಧಿಂ ಪ್ರತಿ ಮೋಹ, ಶಾಸ್ತ್ರದ ಬಗ್ಗೆ ಮೋಹ. ಅಯ್ಯೋ ಯಾಕೆ ಮಾಡಬೇಕು, ಯಾಕೆ ಮಾಡಬೇಕು ಇದನ್ನು, ಏನೋ ಒಂದು ಮಾಡಿದ್ರೆ ಆಗತ್ತೆ, ಅದಕ್ಕೊಂದು ಕಾಯಿನ್ನೇ ಮಾಡಿಬಿಟ್ಟಿದ್ದಾರೆ ಶಬ್ದ, ಶಾಸ್ತ್ರಕ್ಕೆ ಮಾಡಿಬಿಡು ಅಂತ. ಅದೇ ವಿಧಿಂ ಪ್ರತಿ ಮೋಹ. ಮಾಡೋದಾದರೆ ಪೂರ್ಣವಾಗಿ ಮಾಡಿ, ಚೆನ್ನಾಗಿ ಮಾಡಿ, ಏನು ಮಾಡ್ತೀರೋ ಅದನ್ನು ಚೆನ್ನಾಗಿ ಮಾಡಿ. ಅಯ್ಯೋ ಶಾಸ್ತ್ರ ಮನಸ್ತಡಿತಾ ಇಲ್ಲ, ಶಾಸ್ತ್ರದ ಬಗ್ಗೆ ಭಯ, ಇದ್ರ ಬಗ್ಗೆ ಉಪೇಕ್ಷೆ, ಎರಡನ್ನೂ ಸೇರಿಕೊಂಡು ಆಯಿತು ಶಾಸ್ತ್ರಕ್ಕೆ ಮಾಡಿಬಿಡಿ, ಶಾಸ್ತ್ರಕ್ಕೊಂದಿಷ್ಟು ತಿಂದುಬಿಡಿ ಅಂತಾರೆ. ನನಗದು ಬಹಳ ವಿಚಿತ್ರ ಅಂತ ಅನ್ಸೋದು. ಶಾಸ್ತ್ರಕ್ಕೊಂದು ಸ್ವಲ್ಪ ಸಿಹಿ ತಿನ್ಬಿಡಿ ಅಂತಾರೆ. ಶಾಸ್ತ್ರ ನೀವು ಸಿಹಿ ತಿನ್ಬೇಕು ಅಂತ ಅದ್ಯಾಕೆ ಬಯಸುತ್ತೆ? ಶಾಸ್ತ್ರದಲ್ಲಿ ವಿಧಿಯೇ ಇಲ್ಲ. ಆದ್ದರಿಂದ ಶಾಸ್ತ್ರಕ್ಕೆ ಮಾಡೋದು ಅನ್ನೋದರ ಹಿಂದೆ ಇರುವ ಮನೋಭಾವ ಅದು ಪ್ರಶ್ನಾರ್ಹ. ಇನ್ನು ಕಳತ್ರ ಸಂಗಹ, ಮಿತಿಮೀರಿ ಹೆಂಡತಿಯಲ್ಲಿ ಮೋಹ. ಕೆಲವೊಬ್ಬರಿಗೆ ನಾನಾ ಕಳತ್ರೇಷು ಸಂಗಹ. ಇದು ರಜೋಗುಣದ ಪ್ರಭಾವ. ಮಾಧುರ್ಯ, ನಿತ್ಯಂ ಐಶ್ವರ್ಯ ಲುಬ್ಧತ, ಯಾವಾಗಲೂ ಹಣ ಬೇಕು ಅಂತ ಹಣದ ಹಿಂದೆನೇ ಇರೋದು. ಇದು ರಜೋಗುಣದಿಂದ ಉಂಟಾದದ್ದು. ಅನೃತಂ ಚೈವ ಪಾರುಷ್ಯಂ ಧೃತಿರ್ವಿದ್ವೇಷಿತಾಭೃಜಂ ಹಿಂಸಾ ಸತ್ಯಂಚ ನಾಸ್ತಿಕ್ಯಂ ನಿದ್ರಾಲಸ್ಯ ಭಯಾನಿ ಚ ತಮಸಶ್ಚ ಉದ್ಭವಂ ಚೈತತ್ ಕರ್ಮ ಪಾಪಯುತಂ ತಥಾ. ತಪ್ಪು ತಿಳುವಳಿಕೆ, ಮಿತಿಮೀರಿ ಹೊರಟಾಗೋದು, ಪಾರುಷ್ಯ, ವಿದ್ವೇಷಿತ, ಧೃತಿ, ಹಠ, ತಪ್ಪನ್ನೇ ನಾನು ಇಟ್ಕೊಳ್ತೇನೆ ಅಂತನ್ನುವ ಹಠ, ವಿದ್ವೇಷಿತ, ಜ್ಞಾನಿಗಳ ದ್ವೇಷ, ಯಾವಾಗಲೂ ಹಿಂಸೆ, ನಾಸ್ತಿಕ್ಯ,
ನಿದ್ರಾ, ಆಲಸ್ಯ, ಭಯ ಇದು ತಮೋಗುಣದ ಪ್ರಭಾವ. ತಸ್ಮಾತ್ ಗುಣಮಯ ಸರ್ವ ಕಾರ್ಯಾರಂಭಶುಭಾಶುಭ ಇದು ಅವನು ಇದರ ಹಿಂದೆ ಜೀವನ ಬಯಕೆ. ಆತ್ಮ ಅಂದರೆ ಪರಮಾತ್ಮ. ಪರಮಾತ್ಮ ಯಾವ ಕ್ರಿಯೆಯನ್ನು ಮಾಡಲ್ಲ, ತಟಸ್ಥವಾಗಿ ಪ್ರಚೋದನೆ ಮಾಡ್ತಾನೆ. ಸಾತ್ವಿಕ ಪುಣ್ಯಲೋಕೇಶು ರಜಸಾಮಾನುಚಾಪ್ಪದೆ ತಿರ್ಯಜ್ಞೋನೌ ಚ ನರಕೆ ತಿಷ್ಠೇಯುಸ್ತಾಮಸಾ ಜನಾ. ಸಾತ್ವಿಕರು ಪುಣ್ಯಲೋಕದಲ್ಲಿ, ರಜೋಗುಣದವರು ಮಾನುಷದಲ್ಲಿ, ತಾಮಸರು ತಿರ್ಯಜ್ಞೋನಿಯಲ್ಲಿ ಇರ್ತಾರೆ. ಉಮಾ ಕಿಮರ್ಥಮಾತ್ಮ ಭಿನ್ನೇಸ್ಮಿನ್ ದೇಹೇ ಶಸ್ತ್ರೇಣ ವಾಹತೆ ಸ್ವಯಂ ಪ್ರಯಾಸ್ಯತಿ ತದಾ ತನ್ಮೇ ಶಂಸಿತುಮರ್ಹಸಿ. ಈಗ ದೇವರಾಗಲಿ ಜೀವ ಆಗಲಿ ಶಸ್ತ್ರದಿಂದ ಸೀಳಿದ ದೇಹದಲ್ಲಿ ಯಾಕಿರಲ್ಲ ಹೇಳಿ? ಇರ್ಬೋದಲ್ಲ. ಈಗ ದೇವರು ಏನು ಮಾಡ್ತಾನೆ? ಶಸ್ತ್ರದಿಂದ ಸೀಳಿದ ದೇಹದಲ್ಲಿ ಯಾಕಿರಬಾರದು? ಯಾವಾಗಲೂ ಅದಕ್ಕೆ ಚಿಕಿತ್ಸೆಯೂ ಮಾಡದೆ ಯಾಕಿರಬಾರದು? ಯಾಕೆ ದೇವರು ಇಂತಹ ಕಡೆ ಇರೋದಿಲ್ಲ? ಭಿನ್ನೇ ಅಸ್ಮಿನ್ ದೇಹೆ ಶಸ್ತ್ರೇಣ ವಾ ಹತೆ. ಒಬ್ಬ ಜೀವ ಒಮ್ಮೆಲೆ ಎರಡು ಶರೀರವನ್ನು ಯಾಕೆ ಹೊಂದಿರಬಾರದು? ಶಸ್ತ್ರದಿಂದ ನಾಶವಾದ ಶರೀರದಲ್ಲಿ ಕೂಡ ಯಾಕೆ ಇರಬಾರದು? ಯಾಕೆ ಹೊರಟೋಗ್ತಾನೆ? ಶಸ್ತ್ರದಿಂದ ಸೀಳಿದರೆ ಯಾಕೆ ಜೀವ ಹೊರಟು ಹೋಗ್ತಾನೆ? ಇದನ್ನು ನನಗೆ ಹೇಳಬೇಕು. ತದಹಂತೆ ಪ್ರವಕ್ಷ್ಯಾಮಿ ಶೃಣು ಕಲ್ಯಾಣಿ ಕಾರಣಂ ಏತನ್ನೈರ್ಮಾಪಿಕೈಶ್ಚಾಪಿ ಮುಷ್ಯಂತೆ ಸೂಕ್ಷ್ಮ ಬುದ್ಧಿಭಿಃ. ಅದಕ್ಕೆ ರುದ್ರದೇವರು ಹೇಳಿದ್ರು, ಇಲ್ಲಪ್ಪ, ಇದ್ರ ಬಗ್ಗೆ ಬಹಳ ಜನರಿಗೆ ಮೋಹ ಇದೆ. ಜೀವನಿಗೆ ಎರಡು ದೇಹ ಯಾಕೆ ಒಟ್ಟಿಗೆ ಬರಲ್ಲ? ಅವನದನ್ನು ಪಡಿಬೇಕು ಅಂತಂದ್ರೆ ವಿಪರೀತ ಯೋಗ ಸಿದ್ಧಿಯನ್ನು ಪಡಿಬೇಕು. ಸಹಜವಾಗಿ ಯಾಕೆ ಬರಲ್ಲ? ಎರಡು ಮನೆ ಕಟ್ಕೊಳ್ಳೋ ಹಾಗೆ ಎರಡು ದೇಹ ಯಾಕೆ ಇಟ್ಕೊಳ್ಳಲ್ಲ? ಆ ತರಹ ಇದ್ದಿದ್ರೆ ಚೆನ್ನಾಗಿರ್ತಿತ್ತೋ ಏನೋ. ಊರೆಲ್ಲ ತಿರುಗಲಿಕ್ಕೆ ಒಂದು, ಅಧ್ಯಯನ ಮಾಡ್ಲಿಕ್ಕೆ ಒಂದು, ಹಾಗೆ ಇರ್ಬೋದಿತ್ತೇನೋ. ನನಗೆ ಅವಾಗವಾಗ ಅನ್ನಿಸ್ತಾ ಇರೋದು, ಅಯ್ಯೋ ಎರಡು ದೇಹ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಒಂದು ದೇಹದಲ್ಲಿ ಬೇಕಾದ್ರೆ ಎಲ್ಲ ಊರು ತಿರುಗೋಣ, ಎಲ್ಲ ಸಮಾರಂಭಗಳನ್ನು ಬೇಕಾದ್ರೆ ಅಟೆಂಡ್ ಮಾಡೋಣ, ತನ್ಮೂಲಕ ಸಮಯ ಸಂಹಾರವನ್ನು ತಪ್ಪಿಸಬಹುದು. ಇನ್ನೊಂದು ದೇಹ ಕೇವಲ ಶಾಸ್ತ್ರ ಓದ್ತಾ ಇದ್ದುಬಿಡೋದು ಅಂತ ಬಹಳ ಬಾರಿ ಅನಿಸಿದ್ದಿದೆ. ನಮ್ಮ ಅನಿಸಿಕೆಗೆ ಯಾವುದೇ ಬೆಲೆ ಇಲ್ಲ. ಯಾಕೆ ಅಂದರೆ ದೇವರ ಸಂಕಲ್ಪ ಜೊತೆಗಿರಲ್ವಲ್ಲ. ಹರಿಚಿತ್ತ ಸತ್ಯ ಅಲ್ವೇ? ಒಮ್ಮೊಮ್ಮೆ ಹಾಗೆ ಅನ್ಸತ್ತೆ ಅನ್ನೋದು ಹೌದು. ಏತನ್ನೈರ್ಮಾಪಿಕೈಶ್ಚಾಪಿ ಮುಷ್ಯಂತೆ ಸೂಕ್ಷ್ಮ ಬುದ್ಧಿಭಿಃ. ಎಷ್ಟೇ ಸೂಕ್ಷ್ಮ ಬುದ್ಧಿ ಉಳ್ಳವನಾದರೂ ಕೂಡ ಇದ್ರ ಬಗ್ಗೆ ಮೋಹಕ್ಕೊಳಗಾಗ್ತಾನೆ. ಯಾಕಿಲ್ಲ ಯಾಕಿಲ್ಲ ಯಾಕಿಲ್ಲ? ಯಾಕೆ ಈ ಶರೀರ ಅನೇಕ ಸಮಸ್ಯೆಗಳಿಂದ ನಾಶ ಆಗೋಗತ್ತೆ, ಇವನು ಯಾಕೆ ಇರೋದಿಲ್ಲ? ಯಾಕೆ ಎದೆಗೆ ಚೂರಿ ಚುಚ್ಚಿದ್ರೆ ಯಾಕೆ ಇರಬಾರ್ದು? ಇರ್ಬೋದಲ್ಲ. ಯಾಕೆ ಅವನು ಯಾಕೆ ಇರೋದಿಲ್ಲ? ಕರ್ಮಕ್ಷಯೇತು ಸಂಪ್ರಾಪ್ತೆ ಪ್ರಾಣಿನಾಂ ಜನ್ಮಧಾರಿಣಾಂ ಉಪದ್ರವೋ ಭವೇದ್ದೇಹೇ ಏನ ಕೇನಾಪಿ ಹೇತುನಾ. ಅದು ಹೇಳ್ತಾ ಇದ್ದೀನಿ ಕೇಳು ಅಂದ್ರು. ಏನು ನೋಡಪ್ಪ, ದೇಹ ಸೀಳೋದೇ ಕರ್ಮಕ್ಷಯ ಆದಾಗ ಅಂದರೆ ಇನ್ನೇನು ಇವನು ಈ ಶರೀರದಲ್ಲಿ ಇರೋದು ಮುಗಿಯತ್ತೆ, ಆ ಕಾಲಾವಧಿ ಮುಗಿಯತ್ತೆ ಅಂದಾಗ ಅವನೇನು ಮಾಡ್ತಾನೆ? ಬಿಡೋದು. ಅವಾಗ ಶಸ್ತ್ರದ ಪೆಟ್ಟಾಗೋದು. ಅದರಿಂದಾಗಿ ಶಸ್ತ್ರದ ಪೆಟ್ಟೇ ನಿಮಿತ್ತ. ಶಸ್ತ್ರದ ಪೆಟ್ಟೇ ನಿಮಿತ್ತ.
ಈ ಕರ್ಮ ಮುಗೀತು ಅಂತಾದಾಗ ಶಸ್ತ್ರ ಬಂದು ಚುಚ್ಚುವ ಹಾಗೆ ಆಗತ್ತೆ. ಅದರ ನೆಪ ಮಾಡಿಕೊಂಡು ಅವನು ಹೋಗ್ತಾನೆ ವಿನಃ ಈ ಶಸ್ತ್ರವೇ ಸಾವಿಗೆ ಕಾರಣ ಅಲ್ಲ. ಉಪದ್ರವೋ ಭವೇ ದೇಹೇ ಏನ ಕೇನಾಪಿ ಹೇತುನ, ಉಪದ್ರವ ಉಂಟಾಗತ್ತೆ, ಸಾವು ಬರುತ್ತೆ ಅಂತಾದಾಗ ಆಗ ನಾವೇನು ಮಾಡ್ತೇವೆ, ಪೋಸ್ಟ್ ಮಾರ್ಟಮಲ್ಲಿ ಅಸೆಸ್ ಮಾಡ್ತೇವೆ. ನೋಡಿ ಅವನು ಪ್ರತಿ ದಿವಸ ಜಾಸ್ತಿ ವರ್ಕೌಟ್ ಮಾಡ್ತಾ ಇದ್ದ, ಅದರಿಂದಾಗಿ ಇದ್ದಕ್ಕಿದ್ದಾಗೆ ಎದೆ ನಿಂತೋಯ್ತು, ಅದಕ್ಕೆ ವಿಪರೀತವಾಗಿ ವರ್ಕೌಟ್ ಮಾಡಬಾರದು ಅಂತ ಹೇಳೋದು ಅಂತೆಲ್ಲ ಹೇಳ್ತೇವೆ. ಇದು ಪೋಸ್ಟ್ ಮಾರ್ಟಮ್ ಅಸೆಸ್ಮೆಂಟ್, ನಮ್ಮದೇ ಏನೋ ಅಸೆಸ್ಮೆಂಟು. ವರ್ಷಕ್ಕೊಮ್ಮೆ ಇಡೀ ದೇಹ ಚೆಕ್ ಮಾಡಿಸ್ಕೊಂಡು ಬರಬೇಕು ಅಂತ ಹೇಳಿ ನಮ್ಮದೇ ಆದ ಒಂದು ಅಸೆಸ್ಮೆಂಟು. ಆದರೆ ವಾಸ್ತವಿಕವಾಗಿ ಕರ್ಮ ಮುಗೀತು ಅಂದರೆ ಮುಗಿಯತ್ತಷ್ಟೆ. ಇದೆಲ್ಲ ಒಂದು ನೆಪವಾಗಿ ಬರುತ್ತೆ. ತನ್ನಿಮಿತ್ತಂ ಶರೀರೇತು ಶರೀರಂ ಪ್ರಾಪ್ಯ ಸಂಕ್ಷಯಂ ಅಪಯಾತಿ ಪರಿತ್ಯಜ್ಯ ಪುನಃ ಕರ್ಮವಚೇನತಃ. ಅದರಿಂದ ಶರೀರ ಹೊಂದಿರುವ ಜೀವನು ಶರೀರಂ ಪ್ರಾಪ್ಯ, ಶರೀರವನ್ನು ಸಂಕ್ಷಯಂ ಪ್ರಾಪ್ಯ ಶರೀರಂ ಅಪಯಾತಿ, ಏನೋ ಒಂದು ಸಂಕ್ಷಯವನ್ನು ಹೊಂದಿ ಶರೀರವನ್ನು ಬಿಡ್ತಾನೆ. ತತಃ ಕರ್ಮವಶೇನ, ಅದೆಲ್ಲ ಕರ್ಮಕ್ಕೆ ವಶ. ದೇಹ ಕ್ಷಯತಿ ನೈವಾತ್ಮ ವೇದನಾಭಿರ್ನ ಚಾಲ್ಯತೆ ತಿಷ್ಠೇತ್ ಕರ್ಮಫಲಂ ಯಾವತ್ ವ್ರಜೇತ್ ಕರ್ಮಕ್ಷಯೇ ಪುನಃ. ದೇಹ ನಾಶ ಆಗತ್ತೆ, ಜೀವ ಅಲ್ಲ. ವೇದನೆ ಆಗೋದು ಮನಸ್ಸಿನ ಅಂಟು ಇಟ್ಟುಕೊಂಡ್ರೆ ಆಗತ್ತೆ. ಅದಕ್ಕಾಗಿ ಏನು ಮಾಡ್ತಾರೆ, ವೇದನೆ ಆಗಬಾರ್ದು ಅಂದರೆ ಮಾತ್ರೆ ಕೊಡ್ತೀವಿ ಅಂತಾರೆ. ಆ ಮಾತ್ರೆ ಏನು ಮಾಡಿಬಿಡುತ್ತೆ, ನಿಮ್ಮ ವಿಷಯ ಅಭಿಮಾನವನ್ನು, ವಿಷಯ ಸ್ಪರ್ಶವನ್ನು ತಾತ್ಕಾಲಿಕವಾಗಿ ದೂರ ಇಡುತ್ತೆ. ಅದು ಎದ್ದ ಮೇಲೆ ಅದು ದೇಹ, ಅದು ಸಿಸ್ಟಮ್ ತಾನು ಸರಿ ಮಾಡ್ಕೊಂಡ್ಬಿಟ್ರತ್ತೆ. ಮೂಲಭೂತವಾಗಿ ಅದು ನಿದ್ರೆಯೇ. ತಿಷ್ಠೇತ್ ಕರ್ಮಫಲಂ ಯಾವತ್ ವ್ರಜೇತ್ ಕರ್ಮಕ್ಷಯೇ ಪುನಃ. ಇದೆಲ್ಲ ನೆಪಗಳು. ಕರ್ಮಕ್ಷಯ ಆಗೋವರೆಗೂ, ಕರ್ಮಫಲ ಇರೋವರೆಗೂ ಇರ್ತಾನೆ, ಕರ್ಮಕ್ಷಯ ಆದ್ಮೇಲೆ ಹೋಗ್ತಾನೆ. ಆದಿ ಪ್ರಭೃತಿ ಲೋಕೇಸ್ಮಿನ್ ಏವಂ ಆತ್ಮಗತಿ ಸ್ಮೃತ ತೇ ತತ್ತೇ ಕಥಿತಂ ದೇವಿ ಕಿಂಭೂಯ ಶ್ರೋತುಮಿಚ್ಛತಿ. ಇದರಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಸೃಷ್ಟಿ ಆದಾಗಿನಿಂದಲೂ ಹೀಗೆ ಇರೋದು, ಒಂದೇ ಶರೀರ. ಹೀಗೆ 125ನೆಯ ದೊಡ್ಡ ಅಧ್ಯಾಯ, 194 ಶ್ಲೋಕಗಳಿದೆ. ಉಮಾ ಭಗವನ್ನ ದೇವದೇವೇಚ ಕರ್ಮಣೈವ ಶುಭಾಶುಭಂ ಯಥಾಯೋಗಂ ಫಲಂ ಜಂತು ಪ್ರಾಪ್ನೋತೀತಿ ವಿನಿಶ್ಚಯ. ಈಗ ಒಂದು ಗೊತ್ತಾಯಿತು, ಒಳ್ಳೆ ಕರ್ಮದಿಂದ ಒಳ್ಳೆ ಫಲ, ಕೆಟ್ಟ ಕರ್ಮದಿಂದ ಕೆಟ್ಟ ಫಲ ಅಂತನ್ನೋದು ಗೊತ್ತಾಯಿತು. ಪರೇಶಾಂ ವಿಪ್ರಿಯಂ ಕುರುವನ್, ಬೇರೆಯವರಿಗೆ ವಿಪ್ರಿಯವನ್ನು ಮಾಡ್ತಾನೂ ಹೇಗೆ ಶುಭವನ್ನು ಹೊಂದಬಹುದು ಅದನ್ನು ಹೇಳಬೇಕು ನನಗೆ ಅಂತ. ತದಪ್ಯಸ್ತಿ ಮಹಾಭಾಗೆ ಅಭಿಸಂಧಿ ಬಲಾನೃಣಾಂ ಹಿತಾರ್ಥಂ ದುಃಖಮನ್ಯೇತಾಂ ಕೃತ್ವಾ ಸುಖಮವಾಪ್ನುಯಾತ್. ಹೇಳ್ತೇನೆ ಕೇಳು. ಅಭಿಸಂಧಿ ಅನ್ನೋದು ಇಂಪಾರ್ಟೆಂಟ್. ಅಭಿಸಂಧಿ ಅಂದರೆ ಉತ್ಕಟವಾದ ಅಭಿಪ್ರಾಯ. ಒಳ್ಳೆ ಅಭಿಪ್ರಾಯ ಇದ್ದರೆ ಬೇರೆಯವರಿಗೆ ಅಪ್ರಿಯವಾಗಿ ನಡೆದರೂ ಒಳ್ಳೆ ಗತಿ ಆಗತ್ತೆ. ದಂಡಯನ್ ಭತ್ಸಯನ್ ರಾಜ ಪ್ರಜಾ ಪುಣ್ಯಮವಾಪ್ನುಯಾತ್. ಪ್ರಜೆಗಳನ್ನು ದಂಡಿಸುತ್ತಾ, ಬೈಯುತ್ತಾ ಒಳ್ಳೆ ಕ್ರಿಯೆಗಳನ್ನು ತೊಡಗಿಸಿದರೆ ಅವನಿಗೆ ಒಳ್ಳೆ ಫಲವೇ. ಪೊಲೀಸನು ಹೊಡಿಲೇಬೇಕು ಅಪರಾಧಿಗಳಿಗೆ. ಅಯ್ಯೋ ಅಪರಾಧ ತಪ್ಪು, ಅಪರಾಧಿಗಳನ್ನು ಹೊಡೆಯೋದು ಅಪರಾಧ ಅಂತ ಹೇಳಿ ಹಿಂದೆ ಸರಿದು ಬಿಟ್ರೆ ಗತಿ ಏನು? ಅದರಿಂದ ಹಾಗೆ ಅನ್ಕೊಳ್ಬಾರ್ದು. ದುಷ್ಟರಿಗೆ ಯಥಾಯೋಗ್ಯವಾದ ಶಿಕ್ಷೆ ಬೇಕು. ಯಾಕೆ ಅಂದರೆ ಸಮಾಜ ದುರ್ಜನರು ಹೆದರಬೇಕು ಅಂತಂದ್ರೆ ಹೊಡಿಲೇಬೇಕು. ಮೊನ್ನೆ ಒಬ್ಬರು ಪೊಲೀಸಮ್ಮ ಕೇಳ್ತಾ ಇದ್ರು, ಅಪರಾಧಿಗಳನ್ನು ಒಂದು ಕಾಲಕ್ಕೆ ನೋಡ್ಕೊಳ್ಳಿಕ್ಕೆ ಅಂತ ಇಟ್ಕೊಂಡಿರ್ತೀವಿ,
ಅವ್ರಿಗೆ ಹಸಿಬಾರದು, ಏನು ಕೇವಲ ಹಸಿದವನೇ ಪಾತ್ರ ಅಂತೆಲ್ಲ ನೀವು ಹೇಳ್ತೀರಾ. ನಾವು ನಿಮ್ಮ ಸುತ್ತ ಏನೋ ಒಂದು ಮಧ್ಯಮ ವರ್ಗದ ಜನ ಇರ್ತಾರೆ, ಆದರೆ ನೀವು ಕೇಡಿಗಳನ್ನು, ಕಳ್ಳರನ್ನು, ಅಪರಾಧಿಗಳನ್ನು ಜೀವನದಲ್ಲಿ ಭೇಟಿಯೇ ಮಾಡಿರೋದಿಲ್ಲ. ಹೌದು, ಅದು ಹೌದು, ಸತ್ಯ ಅದು. ಅದರಿಂದಾಗಿ ನಿಮ್ಮ ನೀತಿಗಳೆಲ್ಲ ಇಂಪ್ರಾಕ್ಟಿಕಲ್ ಆಗಲ್ವಾ? ಅವರಿಗೆ ಊಟ ಕೊಡ್ತೀವಿ ಅಂತ ಇಟ್ಕೊಳ್ಳಿ, ಅವರು ಇದನ್ನು ಮುರಿದು ಓಡ ಹೋಗ್ತಾರೆ, ಸರಳು ಮುರಿದು. ಅಷ್ಟು ಶಕ್ತಿ ಇರತ್ತೆ, ಅವಾಗೇನು ಮಾಡಬೇಕು ಅಂತ. ಅವಾಗ ನನಗೆ ಉತ್ತರ ಕೊಡಲಿಕ್ಕೆ ಆಗಿರಲಿಲ್ಲ. ಈ ಮೂಲಕ ಉತ್ತರ ಕೊಡ್ತಾ ಇದ್ದೇನೆ. ಅವ್ರನ್ನ ನೋಡಿದ್ರೆ ಗೊತ್ತಾಗತ್ತೆ ತಾನೆ, ಅರೆ ಹೊಟ್ಟೆ ಹಾಕೋದು ಅದಕ್ಕಾಗಿ. ಕಾಲು ಹೊಟ್ಟೆ ಹಾಕಿದ್ರೂ ಪರವಾಗಿಲ್ಲ, ಜೀವದಿಂದ ಇರಬೇಕು, ತಿಂದರೂ ಶಕ್ತಿ ಬರಬಾರದು ಮುರಿಲಿಕ್ಕೆ. ಆ ತರಹ ಏನಾದರೂ ಮಾಡಬೇಕಾಗತ್ತೆ. ಆ ಪರಿಸರದಲ್ಲಿ ಇದ್ದವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹೇಗೆ ಅಂತ. ನಾವು ಇಷ್ಟು ಹೇಳಬಹುದು, ಆದರೆ ಅದು ಯಾವತ್ತೂ ಪಾಪ ಆಗೋದಿಲ್ಲ. ಕಾರಣ ಏನು ಅಂತಂದರೆ, ದಂಡಯನ್ ಭತ್ಸಯನ್ ರಾಜ. ದಂಡಯನ್ ಅಂದರೆ ಹೊಡೆಯೋದು ಬಡಿಯೋದು ಮೊದಲಾದವುಗಳು, ಕರದಂಡ. ಭತ್ಸನಾಥ್, ಅವ್ನು ಬೈಬೇಕಾಗತ್ತೆ. ಕೆಲವರು ಬೈದ್ರೆ ಬಗ್ತಾರೆ, ಕೆಲವರು ಬೈದ್ರೂ ಬಗ್ಗಲ್ಲ, ಹೊಡಿಲೇಬೇಕು. ಅಂಥವರಿಗೆ ಏನು ಮಾಡಬೇಕು? ಅದರಿಂದಾಗಿ ಈ ಏನು ನಿಯೋ ಬೌದ್ಧಿಸ್ಟ್ಸ್ ಅಂತ ಇದ್ದಾರಲ್ಲ, ಅವ್ರು ಬೇರೆಯವ್ರಿಗೆ ಹೊಡಿಬಾರ್ದು, ಆದರೆ ಅವ್ರಿಗೆ ಬೇರೆಯವ್ರು ಹೊಡಿಬಾರ್ದು. ಹಾಗೆಲ್ಲ ಇರುತ್ತೆ ಪ್ಲ್ಯಾನ್ ಅವ್ರದ್ದು. ಆದ್ದರಿಂದ ನೋಡಬೇಕಾಗತ್ತೆ, ಎಷ್ಟರಿಂದ ಬಲಪಡದು ಮಿತಿಮೀರಿ ಹೋಗಲಾರನೋ ಅಷ್ಟು ನಾವು ನೋಡಬೇಕಾಗತ್ತೆ. ಉನ್ಮಾರ್ಗ ಪ್ರತಿಪನ್ನಾಂಶ್ಚ ಶಾಸ್ತಾ ಧರ್ಮಫಲಂ ಲಭೇತ್ ಚಿಕಿತ್ಸಕಶ್ಚ ದುಃಖಾನಿ ಜನಯನ್ ಹಿತಮಾಪ್ನುಯಾತ್. ಡಾಕ್ಟ್ರ್ ಏನು, ಅವನು ಬೈತಾನೆ, ಡಾಕ್ಟ್ರು ನೀವು ಈ ತರಹದ ಪಥ್ಯದಲ್ಲಿರಬೇಕು ಅಂತ. ಆ ಥರ ಅವನು ಬೈತಾ ಇದ್ದಾನೆ, ವಿಪ್ರಿಯ ಉಂಟು ಮಾಡ್ತಾ ಇದ್ದಾನೆ. ಅವನಿಗೇನಾದರೂ ಲೇಪ ಉಂಟಾ ಪಾಪದ್ದು ಅಂದರೆ ಇಲ್ಲ. ಇನ್ನು ಶಸ್ತ್ರಚಿಕಿತ್ಸೆಯಲ್ಲಿ ಗ್ಯಾಂಗ್ರೀನ್ ಬಂದರೆ ಕಾಲೇ ತೆಗೆದಾಕ್ಬಿಡ್ತಾನೆ. ಅಯ್ಯೋ ನೋಡಿ ಎಂತಹ ಕ್ರೂರಿ, ಕಾಲು ತೆಗೆದುಬಿಟ್ಟಿದ್ದಾನೆ ಅಂತಂದರೆ ಇವನು ಇನ್ನಷ್ಟು ದಿವಸ ಬದುಕಲಿ ಅಂತ ಅಷ್ಟೆ. ಅದರಿಂದ ಚಿಕಿತ್ಸಕಶ್ಚ ದುಃಖಾನಿ ದುಃಖಾನಿ ಜನಯನ್ ಹಿತಮಾಪ್ನುಯಾತ್ ಯಜ್ಞಾರ್ಥಂ ಪಶು ಹಿಂಸಾಂಚ ಕುರುವನ್ನಪಿ ನ ಲಿಪ್ಯತೆ. ಹೀಗಿರುವಾಗ ಕ್ಷತ್ರಿಯರು ಯಜ್ಞದ ಉದ್ದೇಶಕ್ಕಾಗಿ ಪಶು ಹಿಂಸೆಯನ್ನು ಮಾಡಿದರೂ ದೋಷವಿಲ್ಲ. ಅದು ಆದರೆ ಬ್ರಾಹ್ಮಣರಿಗೆ ಅದು ನಿಷಿದ್ಧ. ಬ್ರಾಹ್ಮಣರಿಗೆ ಯಜ್ಞದಲ್ಲಿ ಪಶು ಬಲಿ ಇಲ್ಲ. ಆದರೆ ಪಶು ಬಲಿಯನ್ನು ಮಾಡುವಾಗ ಹೋಗಿ ಇರಬಹುದು, ಆ ಪೌರೋಹಿತ್ಯ ಇವ್ರು ಮಾಡಬಹುದು, ಏನೂ ತೊಂದರೆ ಇಲ್ಲ. ಏವ ಮನ್ಯೇತು ಮನತೋ ಹಿಂಸಕಾಸ್ವರ್ಗಮಾಪ್ನುಯುಃ ಏಕಸ್ಮಿನ್ ನಿಹತೆ ಭದ್ರೇ ಬಹವಃ ಸುಖಮಾಪ್ನುಯುಃ ತಸ್ಮಿನ್ ಹತೆ ಭವೇದ್ ಧರ್ಮಃ ಕುತ ಏವತು ಪಾತಕಂ. ಒಬ್ಬನನ್ನು ಸಾಯಿಸಿದರೆ ಬಹಳ ಜನ ಸುಖವನ್ನು ಹೊಂದುತ್ತಾರೆ ಅಂತ ಆದರೆ ಸಜ್ಜನರು, ಅವ್ರನ್ನ ಒಬ್ಬನನ್ನು ಸಾಯಿಸೋದು ಏನು ಪಾತಕವಿಲ್ಲ. ಅಭಿಸಂಧೇರದಿಹ್ಮತ್ವಾತ್ ಶುದ್ಧೇ ಧರ್ಮಸ್ಯ ಗೌರವಾತ್ ಏತತ್ ಕೃತ್ವಾತು ಪಾಪೇಭ್ಯೋ ನ ದೋಷಂ ಪ್ರಾಪ್ನುಯುಃ ಕ್ವಚಿತ್. ಸ್ಪಷ್ಟವಾಗಿ ಉತ್ತರ. ಅಭಿಸಂಧೇಹ ಅಜಿಹ್ಮತ್ವಾತ್. ಅಭಿಸಂಧಿ ಅಂದರೆ ಒಳಗಡೆಯ ಅಭಿಪ್ರಾಯ, ಅಜಿಹ್ಮತ್ವಾತ್ ವಕ್ರವಾಗಿರದೆ ನೇರವಾಗಿದ್ದರೆ. ಜಿಹ್ಮ ಅಂದರೆ ವಕ್ರತೆ, ನೇರವಾಗಿದ್ದರೆ ಧರ್ಮದಲ್ಲಿ ಗೌರವ ಇತ್ತು ಅಂದರೆ, ಸಜ್ಜನರನ್ನು ಕಾಪಾಡಬೇಕು ಅನ್ನುವ ಇಂಟೆನ್ಷನ್ ಇತ್ತು ಅಂದರೆ, ಪಾಪೇಭ್ಯ ಏತತ್ ಕೃತ್ವ ಪಾಪಿಷ್ಠರಿಗೆ ಹಿಂಸಾದಿಗಳನ್ನು ಮಾಡಿದರೂ ನ ದೋಷಂ ಪ್ರಾಪ್ನುಯುಃ ಕ್ವಚಿತ್ ದೋಷವನ್ನು ಹೊಂದುವುದಿಲ್ಲ. ಎಲ್ಲರೂ ಕೂಡ ಇದರ ಇನ್ಫ್ಲೂಯೆನ್ಸಿನಿಂದ ಹೊಂದಿದ್ದಾರೆ. ಇವಾಗ ವೀರಶೈವರಲ್ಲಿ ಗಣಾಚಾರ ಅಂತಿದೆ. ಗಣಾಚಾರ ಅಂದ್ರೇನು? ಅಲ್ಲಿ ಸಜ್ಜನರ ರಕ್ಷಣೆಗೆ ಮತ್ತು ದುರ್ಜನರ ಶಿಕ್ಷಣೆಗೆ ನೀವು ಒಂದಿಷ್ಟು ಹಿಂಸೆಯನ್ನು ಮಾಡಿದ್ರೆ ತೊಂದರೆ ಇಲ್ಲ ಅಂತ ಹೇಳಿ ಅಲ್ಲಿ ಉಂಟು. ಅದರ ಅರ್ಥ ಇಷ್ಟೇ, ಸಜ್ಜನರು ರಕ್ಷಿತರಾಗಬೇಕು, ದುರ್ಜನರು ಶಿಕ್ಷಿತರಾಗಬೇಕು.
ಅದರಿಂದಾಗಿ ಕೃಷ್ಣ ಗೀತೆಯಲ್ಲಿ ಹೇಳಿದ್ದು ಮಾಮನುಸ್ಮರ ಯುದ್ಧಚ ಅಂತ ಹೇಳಿ, ತಥೋ ಯುದ್ಧಾಯ ಯುಜ್ಯಸ್ವ ಅಂತ ಹೇಳಿ ಯಾವುದು ವಿರೋಧವೇ ಇಲ್ಲ. ಈ ತಲೆಯಲ್ಲಿ ಮೆದುಳು ಅನ್ನುವ ವಸ್ತುವನ್ನು ಕೊಡೋದು ಮರೆತು ದೇವರು ಈ ಬುದ್ಧಿಲದ್ದಿ ಜೀವಿಗಳನ್ನು ಕಳಿಸಿರ್ತಾನೆ ಅಂತ. ದೇವರಿಗೆ ಮರವು ಅನ್ನೋ ದೋಷ ಇಲ್ಲ, ತಮಾಷೆ ನೋಡ್ಲಿಕ್ಕೆ ಕಳಿಸಿರಬಹುದು. ಅವುಗಳಿಗೆ ಬಹಳ ವಿಚಿತ್ರ. ಬುದ್ಧ ಹೆಂಡತಿಯನ್ನು ಬಿಟ್ಟಿದ್ದು ದೋಷವೇ ಅಲ್ಲ ಅವರಿಗೆ, ರಾಮ ಹೆಂಡತಿಯನ್ನು ಬಿಟ್ಟದ್ದು ಮಾತ್ರ ದೋಷ. ಇದ್ಯಾವ ನ್ಯಾಯ ರೀ? ಬುದ್ಧ ಅವನೇ ಹೆಂಡತಿಯನ್ನು ಬಿಟ್ಟು ಹೋದ, ಆದ್ರೂ ಬಿಟ್ಟನೆ. ರಾಮ ಹೆಂಡತಿಯನ್ನೇ ಕಾಡಿಗೆ ಕಳಿಸ್ದ, ಬುದ್ಧ ಅವನೇ ಕಾಡಿಗೆ ಹೊಟ್ಟೋದ. ಇಬ್ಬರು ಹೆಂಡತಿಯನ್ನು ಬಿಟ್ಟಿದಾರೋ ಇಲ್ವೋ? ರಾಮನನ್ನು ಬೈಯೋದು ಯಾಕೆ, ಬುದ್ಧನನ್ನು ಹೊಗಳೋದು ಯಾಕೆ? ಈಗ ಪರಿಸ್ಥಿತಿಗೆ ಬಂದರೆ ಮೋದಿಯವರು ಹೆಂಡತಿನ ಬಿಟ್ಟಿದ್ದಾರೆ ಅಂತ ಬೈತಾರೆ. ಅವನ್ಯಾರೋ ಪಕ್ಕದವನು ಎಳಸು, ಕಾಮಪ್ರಧಾನವಾದ ನಟನೆಯಲ್ಲೇ ಇರುವವನು, ಅವನು ಬಿಟ್ಟಿದ್ರ ಬಗ್ಗೆ ಮಾತೇ ಇಲ್ಲ. ಇದು ಯಾವ ಹುಚ್ಚುತನ? ಅದರಿಂದ ಬೌದ್ಧರಲ್ಲಿಯೂ ಕೂಡ ಯುದ್ಧದ ಕ್ರಮ ಇದೆ. ಕರಾಟೆ ನಮ್ಮಿಂದ ತಗೊಂಡಿದ್ದಿರಬಹುದು, ಕರಾಟೆ ಕುಂಗ್ಫು ಎಲ್ಲ ನಮ್ಮಿಂದ. ಆದರೆ ಅವರು ಅದನ್ನು ಹೆಚ್ಚು ಬಳಸೋರು. ಅವರು ಪ್ರತಿಯೊಬ್ಬ ಪ್ರಜೆಯೂ ಅದನ್ನು ಕಲಿಬೇಕು ಅಂತ ಹೇಳಿ ಅವರು ಬಯಸ್ತಾರೆ, ಟಿಬೇಟ್ ಮೊದಲಾದವುಗಳಲ್ಲಿ. ಅದು ದೋಷ ಇಲ್ಲ. ಇಲ್ಲಿ ಕೃಷ್ಣ ಮಾಮನುಸ್ಮರ ಯುದ್ಧಚ ಅಂತ ಹೇಳಿದ್ರೆ ದೋಷ. ಇದು ಯಾವ ನ್ಯಾಯ? ಅದರಿಂದ ಯಾವುದ್ಯಾವುದನ್ನು ಯಾವ ಅಭಿಪ್ರಾಯದಲ್ಲಿ ತಗೊಳ್ಬೇಕೋ ಅದನ್ನು ಅದದೇ ಅಭಿಪ್ರಾಯದಲ್ಲಿ ತಗೊಳ್ಬೇಕು, ಬೇರೆ ಅಲ್ಲ. ಚತುರ್ವಿಧಾನಾಂ ಜಂತೂನಾಂ ಕಥಂ ಜ್ಞಾನಮಿಹ ಸ್ಮೃತಂ ಕೃತ್ರಿಮಂ ತತ್ಸ್ವಭಾವಂ ವಾ ತನ್ಮೇ ಶಂಸಿತುಮರ್ಹಸಿ. ಚತುರ್ವಿಧಾನಾಂ ಜಂತೂನಾಂ, 4 ತರಹದ ಜಂತುಗಳಿದ್ದಾರೆ. ಅವರಿಗೆ ಜ್ಞಾನ ಹೇಗೆ? ಚತುರ್ವಿಧಾನಾಂ ಜಂತೂನಾಂ, ಎಲ್ಲರಿಗೂ ಜ್ಞಾನ ಬೇಕಲ್ಲ. 4 ತರಹದವರಿದ್ದಾರೆ. ಸ್ವೇದಜ, ಬೆವರಿನಿಂದ ಹುಟ್ಟುವ ಪ್ರಾಣಿಗಳು, ಸ್ವೇದಜ ಅಂತ ಕರೀತಾರೆ. ಅದು ಗಟಾರದ ನೀರು, ಅದರಿಂದ ಹುಟ್ಟುವ ಪ್ರಾಣಿಗಳು ಅಂದರೆ ಸೊಳ್ಳೆ ಮೊದಲಾದವುಗಳು, ದಂಶಮಶಕಾದಿಗಳು. ಅವುಗಳಿಗೆ ಜ್ಞಾನ ಅಂದರೆ ಹೇಗೆ? ಇನ್ನು ಉದ್ಭಿಜ್ಜ, ಮರಗಳಿಗೆ ಜ್ಞಾನ ಅಂದರೆ ಹೇಗೆ? ನೆಲವನ್ನು ಸೀಳಿ ಹುಟ್ಟುವಂಥದ್ದು. ಇನ್ನು ಅಂಡಜ, ಮೊಟ್ಟೆಯಿಂದ ಹುಟ್ಟಿದವುಗಳು, ಗರ್ಭದಿಂದ ಹುಟ್ಟುವವುಗಳು. 4 ತರಹದ ಪ್ರಾಣಿಗಳಿವೆ. ಈ 4 ತರಹದ ಪ್ರಾಣಿಗಳಿಗೆ ಜ್ಞಾನ ಅಂದರೆ ಹೇಗೆ? ಕಥಂ ಜ್ಞಾನಮಿಹ ಸ್ಮೃತಂ, ಕೃತ್ರಿಮವೋ ಸ್ವಭಾವವೋ ಹೇಗೆ? ಅದು ನಮಗೆ ಹೇಳಿ. ಸ್ಥಾವರಂ ಜಂಗಮಂ ಚೇತಿ ಜಗದ್ವಿವಿಧ ಮುಚ್ಚತೆ. ನೋಡಪ್ಪ, ಇಡೀ ಜಗತ್ತನ್ನು 2 ರೀತಿಯಾಗಿ ಸ್ಥಾವರ ಮತ್ತು ಜಂಗಮ ಅಂತ ಹೇಳಿ ವಿಭಾಗಿಸಿ. ಆ ಸ್ಥಾವರ ಜಂಗಮ ಪ್ರಾಣಿಗಳು ಚತಸ್ರೋ ಯೋನಯಸ್ತತ್ರ ಪ್ರಜಾನಾಂ ಕ್ರಮಶೋ ಯಥಾ, 4 ತರಹದ ಹುಟ್ಟು. ತೇಷಾಂ ಉದ್ಭಿದಜ ವೃಕ್ಷಾ, ನೆಲವನ್ನು ಸೀಳಿ ಹುಟ್ಟುವವುಗಳು ಉದ್ಭಿದಜ, ಅಂತಹ ಮರಗಳು. ಲತಾ, ಬಳ್ಳಿ, ಪೊದರು, ವಲ್ಲಿ, ಇವುಗಳೆಲ್ಲ ಉದ್ಭಿದಜ, ನೆಲವನ್ನು ಸೀಳಿ ಹುಟ್ಟುವವುಗಳು. ಹೂತಾಕ್ಬಿಟ್ರೆ ಮೇಲ್ಗಡೆ ಹೇಳ್ತವೆ. ಮನುಷ್ಯರನ್ನ, ಮಗುವನ್ನು ಹೂತಾಕ್ಬಿಟ್ಟು ಬಹಳ ಜನ ಮಕ್ಕಳನ್ನು ಪಡಿತೀವಿ ಅಂದ್ರೆ ಆಗಲ್ಲ. ಬೀಜವನ್ನು ಮಾತ್ರ ಹೂತಾಕಬೇಕು. ಅದೊಂದು ವಿಶಿಷ್ಟ ಶಕ್ತಿ, ಅದು ಹುಟ್ಟುವಿನ ಶೈಲಿಯೇ ಹಾಗೆ. ದೇವರ ದಯೆ ಇಲ್ಲ ಅಂತಂದರೆ ಎಂತೆಂಥ ಕ್ರಿಮಿನಲ್ಗಳನ್ನೆಲ್ಲ ಹೂತಾಕಿ ಅವರವರು 1000 ಲಕ್ಷ ಸಂಖ್ಯೆಯಲ್ಲಿ ಈಗಲೇ ತಡ್ಕೊಳ್ಳಿಕ್ಕಾಗಲ್ಲ. ಆ ಥರ ಏನಾದ್ರು ಮನುಷ್ಯರು ಬರೋದಿದ್ರೆ ಏನು ಭೀಕರ ಇತ್ತು. ಉದ್ಭಿದಜ ವೃಕ್ಷಾಹ, ವಿರುಧ ಪದರು, ದಂಶಯೂಕಾದಯಶ್ಚಾನ್ಯೇ ಸ್ವೇದಜ ಕ್ರಿಮಿಜಾತಯ. ದಂಶ ಅಂದರೆ
ಸೊಳ್ಳೆ. ಯೂಕ ಅಂದರೆ ತಿಗಣೆ. ಸಂಸ್ಕೃತದಲ್ಲಿ ತಿಗಣೆ ಅನ್ಲಿಕ್ಕೆ ಯೂಕ ಅಂತ ಕರೀತಾರೆ. ಯೂಕ ಯೂಕಾನ್ ಚೆನ್ನಾಗಿದೆ ಅಂತ ಯಾರಾದ್ರೂ ಅಂಗಡಿ ಹೆಸರಿಟ್ರು ಆಶ್ಚರ್ಯ ಇಲ್ಲ. ಯೂಕಾ ಸ್ಟೋರ್ಸ್ ಡಿಫ್ರೆಂಟ್ ಆಗಿ ಕೇಳಿಸ್ಬೇಕಷ್ಟೇ ಅವರಿಗೆ. ದಂಶಯೂಕಾದಯಶ್ಚಾನ್ಯೇ ಸ್ವೇದಜ ಕ್ರಿಮಿಜಾತಯ, ಬೆವರಿನಿಂದ ಹುಟ್ಟಿದವುಗಳು ಕ್ರಿಮಿಗಳು. ಪಕ್ಷಿಣಶ್ಛಿದ್ರಕರಣಾಶ್ಚ ಪ್ರಾಣಿನ ಸ್ತೊಂಡಜ ಸ್ಮೃತಮತಾ, ಪಕ್ಷಿಗಳು ಅವುಗಳೆಲ್ಲ ಇದೆಲ್ಲ ಅಂಡಜ. ಮೃಗವ್ಯಾಲ ಮನುಷ್ಯಾಶ್ಚ ವಿದ್ಧಿ ತೇಷಾಂ ಜರಾಯುಜಾನ್, ಕೆಲವು ಮೃಗ ಜಿಂಕೆ ಮೊದಲಾದವುಗಳು, ಕೆಲವೆಲ್ಲ ಮನುಷ್ಯರೇ ಮೊದಲಾದವರು ಜರಾಯುಜರು. ಏವಂ ಚತುರ್ವಿಧಾಂ ಜಾತಿಂ ಆತ್ಮ ಸಂಸೃತ್ಯ ತಿಷ್ಠತಿ, ಜೀವ ಇಷ್ಟರಲ್ಲಿ ತೊಡಗುತ್ತಾನೆ. ಸ್ಪರ್ಶೇನೈಕೇಂದ್ರಿಯೇಣಾತ್ಮ ತಿಷ್ಠತಿ ಉದ್ಭಿತಜೇಷು ವೈ. ಜ್ಞಾನದ ರೀತಿ ಹೇಗೆ ಅಂದರೆ, ಮರಗಳು ಸ್ಪರ್ಶದಿಂದ ಮಾತ್ರ ತಿಳಿತವೆ. ಕೆಟ್ಟ ದೃಷ್ಟಿಯಿಂದ ಮುಟ್ಟಿದ್ರೆ ಹಿಂದೆ ಹೋಗ್ತವೆ, ಕಂಪಿಸ್ತವೆ. ಶರೀರ ಸ್ಪರ್ಶ ರೂಪಾಭ್ಯಾಂ ಸ್ವೇದಜೇಶ್ವಪಿ ತಿಷ್ಠತಿ. ಇನ್ನು ಬೆವರಿನಿಂದ ಹುಟ್ಟಿದವುಗಳು ಶರೀರ, ಸ್ಪರ್ಶ, ರೂಪ, ಇವುಗಳಿಂದ ಜ್ಞಾನ ಇರುತ್ತೆ. ಆ ಸ್ವೇದದಿಂದ ಹುಟ್ಟಿದವುಗಳಿಗೆ ರೂಪ ಜ್ಞಾನ ಇರುತ್ತೆ. ಮರ ಮೊದಲಾದವುಗಳಿಗೆಲ್ಲ ರೂಪ ಜ್ಞಾನ ಇರಲ್ಲ, ಸ್ಪರ್ಶ ಮಾತ್ರ. ಇದಕ್ಕೊಂದಕ್ಕೆ ಎಕ್ಸ್ಟ್ರಾ ಸ್ವೇದಜ ರೂಪವು ಗೊತ್ತಾಗತ್ತೆ. ಆದರೆ ರೂಪ ಹೇಗೆ ಗೊತ್ತಾಗತ್ತೆ ಅಂದರೆ ಪೂರ್ಣವಾಗೇನು ಗೊತ್ತಾಗಲ್ಲ. ಇಲ್ಲಿ ನೆತ್ತರು ಇದೆಯೋ ಇಲ್ವೋ, ಆ ಬೇರೆ ಬೇರೆ ಬಣ್ಣದಲ್ಲಿ ಕಾಣಿಸುತ್ತೆ ಅವುಗಳಿಗೆ. ಪಂಚಭಿಶ್ಚೇಂದ್ರಿಯ ದ್ವಾರೈ ಜೀವಂತಿ ಅಂಡಜರಾಯುಜಾ. ಇನ್ನು 5 ಇಂದ್ರಿಯ ದ್ವಾರಗಳಿಂದ ಮೊಟ್ಟೆಯಿಂದ ಹುಟ್ಟಿದವುಗಳು ಮತ್ತೆ ಮನುಷ್ಯರು. ತಥಾ ಭೂಮ್ಯಂಬು ಸಂಯೋಗಾತ್ ಭವಂತ್ಯುದ್ಭಿದಜ ಪ್ರಿಯೇ. ಭೂಮಿ ಮತ್ತೆ ನೀರು 2 ಸಾಕು, ಮರ ಮೊದಲಾದವುಗಳು ಹುಟ್ಟುಬಿಡುತ್ತವೆ. ಶೀತೋಷ್ಣಯೋಸ್ತು ಸಂಯೋಗಾತ್ ಜಾಯಂತೆ ಸ್ವೇದಜ ಪ್ರಿಯೇ. ಬೇಗೆ ಮತ್ತೆ ತಂಪುಗಳಿಂದ ಹುಟ್ಟಿದ್ರೆ ಅದು ಸ್ವೇದಜ. ಅಂಡಜಾಶ್ಚಾಪಿ ಜಾಯಂತೆ ಸಂಯೋಗಾತ್ ಕ್ಲೇದ ಬೀಜಯೋ. ಕ್ಲೇದ ಮತ್ತೆ ಬೀಜ 2 ಸೇರಿದರೆ, ಕ್ಲೇದ ಅಂದರೆ ಒದ್ದೆಯಾದ ಭಾಗ, ಕ್ಲೇದ ಮತ್ತೆ ಬೀಜ 2 ಸೇರಿದರೆ ಅಂಡಜ, ಮೊಟ್ಟೆಯಿಂದ ಹುಟ್ಟುತ್ತವೆ. ಶುಕ್ಲ ಶೋಣಿತ ಸಂಯೋಗಾತ್ ಸಂಭವಂತಿ ಜರಾಯುಜಾ. ಶುಕ್ಲ ಶೋಣಿತ ಸಂಯೋಗಾತ್, ಶುಕ್ಲ ಹೇಳಿದರೆ ರೇತಸ್ಸು, ಶೋಣಿತ ಅಂದರೆ ರಕ್ತ. ರಕ್ತ ಹಾಗೂ ರೇತಸ್ಸು 2 ಸೇರಿದರೆ ಮನುಷ್ಯರು. ಜರಾಯುಜಾನಾಂ ತರವೇಚಾಂ ಮಾನುಷಂ ಪದಮುತ್ತಮಂ. ಗರ್ಭದಿಂದ ಹುಟ್ಟುವ ಪ್ರಾಣಿಗಳಲ್ಲಿ ಅತ್ಯಂತ ಮಿಗಿಲಾದವ ಅಂದರೆ ಮನುಷ್ಯ. ಅತಃಪರಂ ತಮೋತ್ಪತ್ತಿಂ ಶೃಣು ದೇವಿ ಸಮಾಹಿತ. ಇನ್ನು ಕತ್ತಲೆ ಬಗ್ಗೆ ಹೇಳಬೇಕು. ಬರೇ ಬೆಳಕಿನ ಬಗ್ಗೆ ಹೇಳ್ತಾ ಇದ್ರೆ ಕತ್ತಲೆಯ ಬಗ್ಗೆಗೂ ಹೇಳಬೇಕು. ದ್ವಿವಿಧಂ ಹಿತಮೋ ಲೋಕೆ ಶಾರ್ವರಂ ದೇಹಜಂ ತಥಾ. 2 ತರಹದ ಕತ್ತಲು. ಒಂದು ರಾತ್ರಿಯ ಕತ್ತಲು, ಇರುಳುಗತ್ತಲು. ಇನ್ನೊಂದು ದೇಹಜಂ ತಥಾ, ದೇಹದಿಂದ ಹುಟ್ಟುವ ಕತ್ತಲು. ದೇಹದ ಒಳಗಡೆ ಅಜ್ಞಾನ ಮೊದಲಾದವುಗಳಾಗಿ ಬದಲಾಯಿಸುವ ಕತ್ತಲು. ಜ್ಯೋತಿರ್ಭಿಶ್ಚ ತಮೋಲೋಕೆ ನಾಶಂ ಗಚ್ಚತಿ ಶಾರ್ವರಂ. ಹೊರಗಡೆಯ ಬೆಳಕು ಬಂದರೆ ಇರುಳುಗತ್ತಲು ಹೋಗುತ್ತೆ. ಆದರೆ ದೇಹಜಂತು ತಮೋಲೋಕೆ ತೈಸ್ಸಮಸ್ತೈರ್ನ ಶಾಮ್ಯತಿ. ದೇಹದಿಂದ ಹುಟ್ಟುವ ಕತ್ತಲು ಇದೆಯಲ್ಲ, ಏನು ಮಾಡಿದ್ರೂ ಹೋಗಲ್ಲ. ತಮಸಸ್ತಸ್ಯ ನಾಚಾರ್ಥಂ ನೋಪಾಯಮಧಿಜಗ್ಮಿವಾನ್ ತಪಶ್ಚಚಾರ ವಿಪುಲಂ ಲೋಕಕರ್ತಾ ಪಿತಾಮಹಃ
ಈ ಅಜ್ಞಾನವನ್ನು ನಾಶ ಮಾಡಿಕೊಳ್ಳಿಕ್ಕೆ ತಪಸ್ಸು ಬೇಕು. ಇದನ್ನು ಬ್ರಹ್ಮದೇವರು ತೋರಿಸಿಕೊಟ್ಟದ್ದು. ಚರತಸ್ತು ಸಮುದ್ಭೂತಾ ವೇದಾ ಸಾಂಗಾ ಸಹೋತ್ತರಾ ತಾಂ ಲಬ್ಧ್ವಾ ಮುಮುದೇ ಬ್ರಹ್ಮ ಲೋಕಾನಾಂ ಹಿತಕಾಮ್ಯಯ. ಈ ರೀತಿ ತಪಸ್ಸು ಮಾಡುವಾಗ ವೇದಗಳೇ ಮೊದಲಾದ ಗ್ರಂಥಗಳು ಬಂದುವು. ಆ ಗ್ರಂಥಗಳ ಮೂಲಕ ಕತ್ತಲನ್ನು, ದೇಹದಲ್ಲಿ ಮೂಡಿದ ಕತ್ತಲನ್ನು ಪರಿಹರಿಸಿಕೊಳ್ಳಿಕ್ಕೆ ಹೊರಟಿರೋದು. ದೇಹಜಂ ತತ್ತಮೋ ಘೋರಂ ವೇದೈರೈವ ವಿನಾಚಿತಂ ಕಾರ್ಯ ಕಾರ್ಯಮಿದಂ ಚೇತಿ ವಾಚ್ಯ ವಾಚ್ಯಮಿದಂ ತ್ವಿತಿ. ಕಾರ್ಯ ಮಾಡಬೇಕಾದದ್ದು ಮಾಡಬಾರದ್ದು, ಹೇಳಬೇಕಾದದ್ದು ಹೇಳಬಾರದ್ದು, ಇದು ನಡೆಯಬೇಕಾದ ದಾರಿ ಇದು ನಡೆಯಬಾರದ್ದು ಇತ್ಯಾದಿಗಳೆಲ್ಲ ಆ ಜ್ಞಾನ ಏನಿದೆ ಅದು ವೇದಾದಿಗಳಿಂದ ಬರುವುದು. ಆ ಜ್ಞಾನವೆಂಬ ಬೆಳಕು, ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳಿ ಎಲ್ಲರೂ, ಇದೆಲ್ಲ ಸಂಸ್ಕೃತದವರು ಹೇಳಿದ್ದೆ, ಏನು ಹೇಳದೇ ಇರೋದೇನಲ್ಲ. ಸಂಸ್ಕೃತ ಕನ್ನಡದಲ್ಲಿ ಸೊಗಸಾದ ಏನಿದೆ ಅದು ಎಲ್ಲಿಂದ ಬಂದದ್ದು ನೋಡಿದ್ರೆ ಸಂಸ್ಕೃತದಿಂದ ಪ್ರೇರಿತವಾಗಿರುತ್ತೆ. ಅಷ್ಟು ಯಾಕೆ, ಬಸವಣ್ಣನವರ ಮತ್ತು ಎಲ್ಲರ ವಚನಗಳು ಕೂಡ ಪರಮಸಾರ ಅಂತನ್ನುವ ಸಂಸ್ಕೃತ ಗ್ರಂಥದಿಂದಲೇ ಮೂಡಿಬಂದಿರೋದು. ವಚನಕಾರರದ್ದು ಕೂಡ ಅದು ಅನುವಾದವೇ. ಅಲ್ಲಿ ಅವರವರ ಹೊಳಹು ಇರುತ್ತೆ, ಇಲ್ಲ ಅನ್ನಲ್ಲ ನಾನು. ಆದರೆ ಇದೆಲ್ಲ ಇದಮಂದಂತಮಕೃತ್ಸನಂ ಜಾಯೇತ ಭುವನತ್ರಯಂ ಯದಿ ಶಬ್ದಾಹ್ವಯಂ ಜ್ಯೋತಿ ಅಂತ ಹೇಳುವ ಹಾಗೆ ಮಾತು ಅನ್ನೋದೇ ಬೆಳಕು. ಯಾಜ್ಞವಲ್ಕ್ಯ ಅಸ್ತಮಿತೆ ಆದಿತ್ಯೇ ಅಸ್ತಮಿತೆ ಚಂದ್ರಮಸಿ ಕಿಂ ಜ್ಯೋತಿರೇವಾಯಂ ಪುರುಚೈತಿ ಅಗ್ನಿಜ್ಯೋತಿರೇವಾಯಂ ಪುರುಚೈತಿ. ಅಸ್ತಮಿತ ಆದಿತ್ಯೇ ಅಸ್ತಮಿತೆ ಚಂದ್ರಮಸಿ ಅಸ್ತಮಿತೆ ಅಗ್ನೌ ಕಿಂ ಜ್ಯೋತಿರೇವಾಯಂ ಪುರುಚೈತಿ ವಾಗೇವಾಸ್ಯ ಜ್ಯೋತಿರ್ಭವತಿ ಅಂತ. ಇದರ ಅರ್ಥವನ್ನ ಆ ಒಂದು ಲಿಂಕಿನಲ್ಲಿ ಕೇಳುವುದು. ನಮ್ಮ ಪುಸ್ತಕ ಬಿಡುಗಡೆಯ ಸಂದರ್ಭದಲ್ಲಿ ಸಂಗ್ರಹ ರಾಮಾಯಣ ಆದಮೇಲೆ 3 ಆಟ 3 ನೋಟ ಈ ಪುಸ್ತಕದ ಬಿಡುಗಡೆಗಿಂತ ಮೊದಲು ಯಾಜ್ಞವಲ್ಕ್ಯರ ಮಾತು, ಸಮಗ್ರ ಬೃಹದಾರಣ್ಯಕೋಪನಿಷತ್ತಿನ ಒಂದು ತುಂಡನ್ನು ತೆಗೆದು ಅವತ್ತು ಹೇಳಿದ್ದು ಅಲ್ಲಿ ಉತ್ತರ ಉಂಟು. ಅಂದರೆ ಮಾತು ಅನ್ನೋದು ಬೆಳಕು. ಆ ಮಾತು ಅನ್ನುವ ಬೆಳಕಿನಿಂದಲೇ ದೇಹದ ಒಳಗಡೆ ಮೂಡಿದ ಕತ್ತಲೆಯನ್ನು ಕತ್ತರಿಸಿಕೊಳ್ತಾನೆ. ಯದಿಚೇನ್ನ ಭವೆಲ್ಲೋಕೆ ಶ್ರುತಂ ಚಾರಿತ್ರ್ಯ ದೈಚಿಕಂ ಪಶುಭಿರ್ನಿರ್ವಿಶೇಷಂ ತು ಚೇಷ್ಟಂತೆ ಮಾನುಷ ಅಪಿ. ಹಿಂದನ ಮಾತುಗಳು ಇಲ್ಲದಿದ್ದರೆ, ಯಾಕೆಂದರೆ ನಡತೆಯನ್ನು ತೋರಿಸೋದು ಅದೊಂದೇ, ಬೇರೆ ಯಾವುದೂ ಅಲ್ಲ. ಅದರಲ್ಲಿಯೂ ಪೂರ್ಣವಾಗಿ ಮಹಾಭಾರತವೇ. ಹೇಗೆ ಅಂತ ಹೇಳ್ತೇನೆ. ಒಂದು ಸರ್ತಿ ಯಾರೋ ಒಬ್ಬರು ಕೇಳಿದ್ರು, ಆದರ್ಶ ದಾಂಪತ್ಯ ಇದ್ರ ಬಗ್ಗೆ ಸಂಸ್ಕೃತದಲ್ಲಿ ಏನು ಇದೆ ಹೇಳಿ. ಆಯಿತು, ಇದೆ ಸರಿ. ಅಬ್ರಾಹ್ಮಿಕ್ ರಿಲಿಜನ್ನಲ್ಲಿ ನೀವು ನೋಡಿ, ಕ್ರಿಶ್ಚಿಯಾನಿಟಿಯಲ್ಲಿ, ಇಸ್ಲಾಂನಲ್ಲಿ ಆದರ್ಶ ದಾಂಪತ್ಯಕ್ಕೆ ಇಂತಹ ಫಲ, ಸದ್ಗೃಹಸ್ಥನಾಗಿದ್ದರೆ ಇಂತಹ ಫಲ ಅಂತ ಒಂದೇ ಒಂದು ಕಡೆಯೂ ಕೂಡ ಉಲ್ಲೇಖ ಇಲ್ಲ. ಇಲ್ಲಿ ಗಂಡ ಹೆಂಡಿರು ಇಬ್ಬರು ಸೇರಿ ಅತಿಥಿಗಳಿಗೆ ಪೂಜಿಸಿದರೆ, ಗಂಡನ ಒಳ್ಳೆಯ ಬಯಕೆಗೆ ಹೆಂಡತಿ ಜೊತೆಯಾಗಿ ನಿಂತರೆ ಅವಳಿಗೆ ಎಂತಹ ಫಲ ಇದೆ ಅಂತ ಹೇಳ್ತಾರೆ. ಅಲ್ಲಿ ಅದಿಲ್ವೇ ಇಲ್ಲ. ಆದರ್ಶ ದಾಂಪತ್ಯ ಅನ್ನೋದು ಮದ್ದಿಗೂ ಇಲ್ಲ. ಇಲ್ಲಿ ಆದರ್ಶ ದಾಂಪತ್ಯದ ಸುರಿಮಳೆಯೇ ಇದೆ. ಅದನ್ನು ಇವರು ಶೋಷಣೆ ಅಂತಾರೆ. ನೋಡಿ, ನೀವು ಪುರುಷರು ನಿಮ್ಮದೇ ಆದ ನೆರೇಟಿವ್ ಒಂದನ್ನು ಸೃಷ್ಟಿ ಮಾಡಿದ್ದೀರಾ ಅಂತ ಶುರು ಮಾಡ್ತಾರೆ. ಅವ್ರಿಗೆ ಏನು ಹೇಳೋದು? ಒಂದು ಹಂತದಲ್ಲಿ ನೆಗೆಟಿವ್ ಫೆಮಿನಿಸ್ಟ್ಗಳು ಪ್ರೀತಿ ಪ್ರೇಮವನ್ನು ದ್ವೇಷ ಮಾಡಿಬಿಡ್ತಾರೆ. ಆ ಭಾವವನ್ನು, ವಾತ್ಸಲ್ಯವನ್ನು ದ್ವೇಷ ಮಾಡ್ತಾರೆ. ಅದೊಂದೊಮ್ಮೆ ಇರಲಿಲ್ಲ ಅಂತಂದ್ರೆ ಪಶುಭಿರ್ನಿರ್ವಿಶೇಷಂತು ಚೇಷ್ಟಂತೆ ಮಾನುಷ ಅಪಿ.
ಮನುಷ್ಯರು ಕೂಡ ಪಶುಗಳ ತರಹ ಬಿಹೇವ್ ಮಾಡೋರು. ದೇವರ ದಯದಿಂದ ಒಳ್ಳೊಳ್ಳೆ ಗ್ರಂಥಗಳು ಯಾರೋ ಓದುವ ಒಬ್ಬನಿಗಾದರೂ ಇದೆಯಲ್ಲ, ಓದ್ತೇನೆ ಅಂತನ್ನುವವನಿಗಿದೆ, ಅದು ಇಲ್ಲದೆ ಹೋದ್ರೆ ಏನಾಗುವುದು? ಯಜ್ಞಾದೀನಾಂ ತಮಾರಂಭ ಶ್ರುತೇನೈವ ವಿಧೀಯತೆ ಯಜ್ಞಸ್ಯ ಫಲಯೋಗೇನ ದೇವಲೋಕ ಸಮೃದ್ಧತೆ. ಯಜ್ಞಾದಿಗಳನ್ನು ಮಾಡೋದು ಕೂಡ ಈ ಒಳಗಡೆಯ ಬೆಳಕನ್ನು ಅರಸಿಯೇ. ಯಜ್ಞಕ್ಕೆ ಫಲಯೋಗವೂ ಕೂಡ ಹೀಗೆ ಬರೋದು. ಪ್ರೀತಿಯುಕ್ತ ಪುನರ್ದೇವಾ ಮಾನುಷಾಣಾಂ ಭವತ್ಯುತ. ಯಾರು ಒಳ್ಳೆಯ ನಡತೆಯನ್ನು ಇಟ್ಕೊಂಡಿರ್ತಾರೆ ಅಂತಹ ಜ್ಞಾನಿಗಳನ್ನು, ಅಂತಹ ಮನುಷ್ಯರನ್ನ ದೇವತೆಗಳು ಪ್ರೀತಿಸ್ತಾರಂತೆ. ಏವಂ ನಿತ್ಯಂ ಪ್ರವರ್ಧೇತೆ ರೋದಸಿ ಚ ಪರಸ್ಪರಂ. ಹೀಗೆ ಆಕಾಶ ಹಾಗೂ ಮುಗಿಲಿಗೆ ಸಂಬಂಧ ಎಲ್ಲಿ? ಅದೋ ಮುಗಿಲು, ಇದೋ ನೆಲ. ಈ ನೆಲ ಮುಗಿಲುಗಳನ್ನು ಬೆಸೆಯುವಂತಹ ಕೊಂಡಿ ಯಾವುದು? ಹೊಳಹು ಎನ್ನುವ ಮಿಂಚು. ಈ ದೇಹದಲ್ಲಿ ಶಾಸ್ತ್ರವನ್ನು ಚಿಂತನೆ ಮಾಡಿ 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 ಆದ ಹೊಳಹು ಇದೆಯಲ್ಲ, ಅದು ಮೇಲ್ಗಡೆಯಿಂದ ಒದಗಿ ಬರುವಂಥದ್ದು. ಅದರಿಂದ ಅದೇ ಏವಂ ನಿತ್ಯಂ ಪ್ರವರ್ಧೇತೆ ರೋದಸಿ ಚ ಪರಸ್ಪರಂ ಲೋಕ ಸಂಧಾರಣಂ ತಸ್ಮಾತ್ ಶ್ರುತಮಿತ್ಯವಧಾರಯ. ತಸ್ಮಾತ್ ಈ ಒಂದು ಆ ಬೆಳಕನ್ನು ಹೂಡುವ ಗ್ರಂಥಗಳಿಂದ ಲೋಕ ಅನ್ನೋದಿದೆ. ಜ್ಞಾನಾದ್ವಿಶಿಷ್ಟಂ ಜಂತೂನಾಂ ನಾಸ್ತಿ ಲೋಕತ್ರಯೇಪಿ ಚ. ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಜ್ಞಾನವೇ ಮಿಗಿಲು. ಜ್ಞಾನಾದ್ವಿಶಿಷ್ಟಂ ಜಂತೂನಾಂ ನಾಸ್ತಿ ಲೋಕತ್ರಯೇ ಸಹಜಂ ತತ್ಪ್ರಧಾನಂ ಸ್ಯಾತ್ ಅಪರಂ ಕೃತ್ರಿಮಂ ಶ್ರುತಂ. ಕೆಲವೊಂದು ಸಹಜ, ಇನ್ನೊಂದು ಕೃತ್ರಿಮ. ಕೃತ್ರಿಮವೇ ಮುಂದೆ ಸಹಜ ಆಗೋದು. ಕೃತ್ರಿಮ ಅಂದರೆ ಗ್ರಂಥದ ಓದು. ಗ್ರಂಥದ ಓದಿನಿಂದ, ಗ್ರಂಥದ ಕೇಳಿಕೆಯಿಂದ, ಶ್ರವಣದಿಂದ ಬಂದಿರೋದು. ಇದು ಕ್ರಮೇಣ ಅನುಭವಕ್ಕೆ ಬರುವ ಮೂಲಕ ನಿನ್ನದಾಗುತ್ತೆ. ಕೆಲವರೆಲ್ಲ ಭಾರೀ ಅನುಭವದಲ್ಲಿ ಹೋದವರ ಹಾಗೆ ಮಾತಾಡ್ತಾ ಇರ್ತಾರೆ. ಅದು ಯಾರೋ ದೊಡ್ಡವರು ಮಾತಾಡ್ತಾರೆ, ಬುಕ್ಕಿಶ್ ನಾಲೆಜ್ ಬೇಡ ಅಂತ. ಅದನ್ನು ಕೇಳ್ಕೋತಾರೆ. ಇವ್ರು ಓದ್ಲಿಕ್ಕೆ ಉದಾಸೀನ. ನೋಡಿ, ಬನ್ನಂಜೆ ಹೇಳಿದ್ದಾರೆ ಬುಕ್ಕಿಶ್ ನಾಲೆಜ್ ಬೇಡಂತೆ. ಅದರಿಂದಾಗಿ ಎಲ್ಲ ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬರುವ ಪಾಲೆಷ್ಟು, ಅನುಭವಕ್ಕೆ ಬರದ ಪಾಲೆಷ್ಟು, ಅದನ್ನು ತೊಳ್ಕೊಳ್ಬೇಕಾದ್ರೂ ಓದಲೇಬೇಕು. ಆಚಾರ್ಯ, ಈ ಶಾಸ್ತ್ರ ಎಲ್ಲ ಹೀಗೆ ಓದೋದು ಬೇಕಾಗಿಲ್ಲ ಆಚಾರ್ಯ, ಅನುಭವಕ್ಕೆ ಬರಬೇಕು. ಪ್ರತಿಯೊಂದು ಕೂಡ ಪ್ರತಿಯೊಂದು ಅನುಭವಕ್ಕೆ ಬರಲ್ಲಪ್ಪ. ಓದ್ತಾ 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 ಸ್ವಲ್ಪ ಸ್ವಲ್ಪವೇ ಅನುಭವಕ್ಕೆ ಆರೂಢ ಆಗಿ ಮತ್ತೆ ಜಾಸ್ತಿ ಉಳಿಯುತ್ತೆ. ಮೂರನ್ನೂ ಬಳಸಬೇಕಾಗತ್ತೆ. ಹೀಗೆ ಇಷ್ಟೇ ಹೇಳ್ತಾ ಇದ್ದ ಇವ್ರು ಯಾವ ಗುರುಗಳನ್ನು ಹೇಳ್ತಾ ಇದ್ರು ನೋಡಿ, ಬನ್ನಂಜೆಯವರು ಹಿಂಗೆ ಹೇಳ್ತಾರೆ ಅಂತ. ಅವರು 3 ಹೊತ್ತು ಪುಸ್ತಕ ಬಿಟ್ಟು ಇರ್ತಾನೆ ಇರಲಿಲ್ಲ. ಈ ಮನೀಷಾ ಅಂತ ಹೇಳಿ ಒಂದು ಅವರ 60 ವರ್ಷದ ಆಚರಣೆಯ ಸಲುವಾಗಿ ಒಂದು ಸ್ಮರಣ ಸಂಚಿಕೆ ಬಂದಿತ್ತು. ಅದರಲ್ಲಿ ಪುಸ್ತಕ ಇಟ್ಟುಕೊಂಡ ಚಿತ್ರ, ಗುರುಗಳು ಪುಸ್ತಕ ಇಟ್ಟುಕೊಂಡ ಚಿತ್ರ, ಬನ್ನಂಜೆ ಬದುಕಿನ ಸಂಗಾತಿಯೊಡನೆ ಅಂತ ಹಾಕಿದ್ರು. ರಾಮ್ ವಿಟ್ಲಾಚಾರ್ಯ ಕ್ಯಾಪ್ಷನ್ ಹಾಕಿದ್ರು. ಅಂದ್ರೆ ಪುಸ್ತಕದ ಒಂದು ಅಥವಾ ಗ್ರಂಥ ಅದು ಮೇಲ್ಗಡೆಯಿಂದಲೇ ಇಳಿದು ಬಂದದ್ದು. ಅದರ ಹಿನ್ನೆಲೆಯಲ್ಲಿಯೇ ನಮ್ಮ ಅನುಭವಕ್ಕೆ ಬರಬೇಕು. ಹೀಗಾಗಿ ಒಂದು ಕೃತ್ರಿಮ, ಇನ್ನೊಂದು ಸಹಜ, ಎರಡೂ ಇರಬೇಕು. ಉಭಯಂ ಯತ್ರ ಸಂಪನ್ನಂ ಭವೇತ್ ತತ್ರ ತು ಶೋಭನಂ. ಎರಡೂ ಎಲ್ಲಿ ಜೊತೆಯಾಗತ್ತೆ ಅದು ಚಂದ. ಇಷ್ಟು ವಿಚಾರ. ಇದನ್ನು ನಾವು ಇವತ್ತು ನೋಡಿದ್ದೇವೆ. ಉಳಿದದ್ದನ್ನು
ನಾಳೆ ನೋಡೋಣ, ಇದು ಮುಂದುವರಿಯುತ್ತೆ. ಕೃಷ್ಣಾರ್ಪಣಮಸ್ತು.